ಆತ್ಮವಿಚಾರ 24 ಆತ್ಮ ಪರಿಶೋಧನೆ ಮತ್ತು ಆತ್ಮಜ್ಞಾನದ ಪಥ. ಸೆಲ್ಫ್ ಇನ್ಕ್ವೈರಿ 24 ದಿ ಪಾತ್ ಆಫ್ ಸೆಲ್ಫ್ ಇನ್ಕ್ವೈರಿ ಅಂಡ್ ರಿಯಲೈಸೇಷನ್. ಬುದ್ಧಂ ಶರಣಂ ಗಚ್ಛಾಮಿ, ಧರ್ಮಂ ಶರಣಂ ಗಚ್ಛಾಮಿ, ಸಂಘಂ ಶರಣಂ ಗಚ್ಛಾಮಿ. ಸ್ವಲ್ಪ ಸಮಯ ಗಮನವನ್ನು ಉಸಿರಾಟದ ಮೇಲಿಡಿ. ದೇಹಕ್ಕೆ ಆಯಾಸಾಗದ ರೀತಿಯಲ್ಲಿ ಉಸಿರಾಟವನ್ನು ಸ್ವಲ್ಪ ನಿಧಾನ ಮಾಡಿಕೊಂಡು ನಿಧಾನಗೊಂಡ ಉಸಿರಾಟದ ಗತಿಯನ್ನು ಅನುಸರಿಸುತ್ತಾ ಒಳಬರುವ ಉಸಿರನ್ನು ಗಮನಿಸುವಾಗ ನಾನು ಎಂಬುದಾಗಿಯೂ ಹೊರ ಹೋಗುವ ಉಸಿರನ್ನು ಗಮನಿಸುವಾಗ ಇದ್ದೇನೆ ಎಂಬುದಾಗಿಯೂ ಮೌನವಾಗಿ ಅಂದುಕೊಳ್ಳುತ್ತಾ ಜಾಗೃತಗೊಂಡ ಸಾಕ್ಷಿಭಾವದಿಂದ ಎಚ್ಚರಿಕೆಯಿಂದ ಉಸಿರಾಟದ ಪೂರ್ಣ ಹರಿದಾಟವನ್ನು, ಅಂದರೆ ನಾಸಿಕಾಗ್ರದಿಂದ ಶ್ವಾಸಕೋಶಗಳವರೆಗೆ ಮತ್ತು ಶ್ವಾಸಕೋಶಗಳಿಂದ ನಾಸಿಕಾಗ್ರದವರೆಗೆ, ನಾಸಿಕಾಗ್ರದಿಂದ ಶ್ವಾಸಕೋಶಗಳವರೆಗೆ ಮತ್ತು ಶ್ವಾಸಕೋಶಗಳಿಂದ ನಾಸಿಕಾಗ್ರದವರೆಗೆ ಏಕಾಗ್ರತೆಯಿಂದ ಗಮನಿಸಿ. ಫಾರ್ ಎ ವೈಲ್ ಫೋಕಸ್ ಯುವರ್ ಅಟೆನ್ಷನ್ ಆನ್ ದಿ ಬ್ರೆತ್. Slow down your breathing slightly in a way that it does not cause exhaustion to the body. As you follow the rhythm of this slowed breath, silently contemplate. When inhaling, feel I. When exhaling, feel am or exist. With awakened awareness, observe the full flow of your breath from the tip of the nose to the lungs, and from the lungs back to the tip of the nose, from the tip of the nose to the lungs, and from the lungs back to the tip of the nose with complete concentration. ಉಸಿರು ಒಳಹರಿಯುವಾಗ ನಾನು. When inhaling, feel I. ಉಸಿರು ಹೊರಗೆ ಹರಿಯುವಾಗ ಇದ್ದೇನೆ. When exhaling, feel am or exist. ಉಸಿರು ಒಳಹರಿಯುವಾಗ ನಾನು. When inhaling, feel I. ಉಸಿರು ಹೊರಗೆ ಹರಿಯುವಾಗ ಇದ್ದೇನೆ. When exhaling, feel am or exist. ನಾನು I ಇದ್ದೇನೆ am ನಾನು I ಇದ್ದೇನೆ am
ನಾನು, ಐ ಇದ್ದೇನೆ, ಆಮ್. ಈಗ ಇದೇ ಉಸಿರಾಟದ ಗತಿಯ ಸಹಾಯವನ್ನು ತೆಗೆದುಕೊಂಡು ಉಸಿರು ಒಳಗೆ ಹರಿಯುವಾಗ ಇಡೀ ದೇಹವನ್ನು ಮತ್ತು ಮನದ ವಿಕಾರಗಳು ತ್ವಚೆಯ ಮೇಲೆ ಸಹಜವಾಗಿ ಎಬ್ಬಿಸುವ ಸಂವೇದನೆಗಳನ್ನು ಬ್ರಹ್ಮರಂಧ್ರದಿಂದ ಕಾಲ್ಬೆರಳುಗಳ ತುದಿಯವರೆಗೂ ಮತ್ತು ಉಸಿರು ಹೊರಗೆ ಹರಿಯುವಾಗ ಕಾಲ್ಬೆರಳುಗಳ ತುದಿಯಿಂದ ಬ್ರಹ್ಮರಂಧ್ರದವರೆಗೂ ಅರಿವನ್ನು ಹರಿಸಿ. ಈ ಅರಿವು ವಿಶ್ವವ್ಯಾಪಿ ಪರಮಾತ್ಮನ ಪ್ರಜ್ಞಾ ಅರಿವು ಎಂಬ ಜ್ಞಾನ ಜಾಗೃತವಾಗಿರಲಿ. ಅರಿವು ದೇಹದ ಪ್ರತಿ ಅಂಗ ಪ್ರತ್ಯಂಗಗಳನ್ನೂ ಪ್ರತಿ ಜೀವಕೋಶ ಜೀವಾಣುಗಳನ್ನೂ ಬೆಳಗುತ್ತಾ ಅವುಗಳ ಅನಿತ್ಯತೆಯ, ಕ್ಷಣಿಕತೆಯ ಮತ್ತು ಅನಾತ್ಮ ಸ್ವರೂಪದ ದರ್ಶನವನ್ನು ಸಾಕ್ಷಿಯಾದ ನಿಮಗೆ ನೇರವಾಗಿ ಮಾಡಿಸುತ್ತಾ ಹೋಗಲಿ. ಅನಿತ್ಯತೆಯ, ಕ್ಷಣಿಕತೆಯ, ಅನಾತ್ಮ ಸ್ವರೂಪದ ದರ್ಶನ ಮಾಡುತ್ತಾ ನಿಮ್ಮ ನಿಜ ಸ್ವರೂಪದ ನಿತ್ಯತೆಯನ್ನು, ಶಾಶ್ವತತೆಯನ್ನು ಮತ್ತು ಸಾಕ್ಷಾತ್ ಆತ್ಮಸ್ವರೂಪವೇ ಆಗಿರುವ ಸತ್ಯವನ್ನು ಅರ್ಥ ಮಾಡಿಕೊಳ್ಳುತ್ತಾ ಅನುಭವಿಸುತ್ತಾ ನಿಮ್ಮ ಪವಿತ್ರವಾದ ಯಾತ್ರೆಯನ್ನು ಮಾಡಿ. Now, using this breathing rhythm as support, as you inhale, move your awareness throughout the body, noticing the sensations that arise naturally on the skin area due to the negativities of the mind. Move this awareness from Brahmarandhra to the tips of the toes as you inhale, and let your awareness flow from the tips of the toes back to Brahmarandhra as you exhale. Be aware that this awareness is the expansion of the consciousness of the all-pervading Supreme Being. Let this awareness illuminate every limb, every organ, every cell, and every particle of the body by revealing their impermanence, transience, and anatma nature directly to you, who is their witness. As you witness this impermanence and anatma nature of the body and the sensations and thereby the mind, realize and directly experience your true nature, which is eternal and unchanging absolute self. Continue on your sacred journey with this understanding. ಬ್ರಹ್ಮರಂಧ್ರದಿಂದ ಕಾಲ್ಬೆರಳುಗಳ ತುದಿಯವರೆಗೆ, ಫ್ರಮ್ ಬ್ರಹ್ಮರಂಧ್ರ ಟು ದಿ ಟಿಪ್ಸ್ ಆಫ್ ದಿ ಟೋಸ್, ಕಾಲ್ಬೆರಳುಗಳ ತುದಿಯಿಂದ ಬ್ರಹ್ಮರಂಧ್ರದವರೆಗೆ, ಫ್ರಮ್ ದಿ ಟಿಪ್ಸ್ ಆಫ್ ದಿ ಟೋಸ್ ಟು ಬ್ರಹ್ಮರಂಧ್ರ. ಸಾಕ್ಷಿ ಸ್ವರೂಪರಾದ ನಿಮ್ಮ ಅರಿವಿನ ಈ ಮಹಾಯಾತ್ರೆಯಲ್ಲಿ ದೇಹದ ಹಾಗೂ ಸಂವೇದನೆಗಳ ಮೂಲಕ ಮನಸ್ಸಿನ ಜನ್ಮ ಜನ್ಮಾಂತರಗಳ ಎಲ್ಲ ವಿಕಾರಗಳ ನಿಜ ಸ್ವರೂಪದ ಪರಿಚಯವು ನೇರವಾಗಿ ಅನುಭವ ಮಟ್ಟದಲ್ಲಿ ಉಂಟಾಗಲಿ. ಅನಿತ್ಯವಾಗಿ ತೋರುವ ಇವೆಲ್ಲವೂ ನಿತ್ಯ ಸ್ವರೂಪನಾದ ನನಗೆ ವಿರುದ್ಧವಾದವುಗಳಾಗಿದ್ದು, ಇವು ಯಾವುವೂ ನಾನಲ್ಲ. ಇವೆಲ್ಲವೂ ಪ್ರಕೃತಿಗೆ ಮತ್ತು ಜನ್ಮ ಜನ್ಮಾಂತರಗಳ ಕರ್ಮ ಸಂಸ್ಕಾರಗಳಿಗೆ ಸೇರಿದವುಗಳಾಗಿದ್ದು,
ಇವು ಯಾವುವೂ ನನ್ನವಲ್ಲ. ಮತ್ತು ಮಲಿನವಾದ ಅನಾತ್ಮ ಸ್ವಭಾವಗಳಾದ ಇವುಗಳೊಳಗೆ ಪರಿಶುದ್ಧ ಆತ್ಮ ಸ್ವರೂಪರಾದ ನಾನು ಇರುವುದು ಸಾಧ್ಯವಿಲ್ಲವಾಗಿ ನಾನು ಇವೆಲ್ಲವನ್ನೂ ಮೀರಿ ಇದ್ದೇನೆ ಎಂಬ ಸತ್ಯವು ಪ್ರತಿ ಕ್ಷಣವೂ ಬೆಳಗುತ್ತಲಿರಲಿ. ಆನ್ ದಿಸ್ ಗ್ರೇಟ್ ಜರ್ನಿ ಆಫ್ ಅವೇರ್ನೆಸ್, through the observation of the body and the sensations, let a direct experiential understanding arise within you about the true nature of the mental impressions, karmic samskaras, accumulated over countless lifetimes. Recognize that all these fleeting phenomena which appear to be real are contrary to the eternal self that you are, and hence feel, I am not these, I am not these, I am not these. As they are part of the nature and the karmic impressions accumulated over many lifetimes, none of these belong to you, and hence feel, these are not mine, these are not mine, these are not mine. Being pure witness, you cannot be present in these impure anatmas, and hence feel, I am beyond these, I am beyond these, I am beyond these. Let these truths shine forth every moment, revealing that I transcend all of these, I transcend all of these, I transcend all of these. ಬ್ರಹ್ಮರಂಧ್ರದಿಂದ ಕಾಲ್ಬೆರಳುಗಳ ತುದಿಯವರೆಗೆ ತೋರುವ ಇವು ಯಾವುವೂ ನಾನಲ್ಲ, ನನ್ನದಲ್ಲ, ಇವೆಲ್ಲವನ್ನೂ ನಾನು ಮೀರಿ ಇದ್ದೇನೆ. From Brahmarandhra to the tips of the toes, everything that appears is not me, not mine, and I am far beyond these. ಕಾಲ್ಬೆರಳುಗಳ ತುದಿಯಿಂದ ಬ್ರಹ್ಮರಂಧ್ರದವರೆಗೆ ತೋರುವ ಇವು ಯಾವುವೂ ನಾನಲ್ಲ, ನನ್ನದಲ್ಲ, ಇವೆಲ್ಲವನ್ನೂ ನಾನು ಮೀರಿ ಇದ್ದೇನೆ. From the tips of the toes to Brahmarandhra, everything that appears is not me, not mine, and I am far beyond these. ತೋರುವ ಇವು ಯಾವುವೂ ನಾನಲ್ಲ, ನನ್ನದಲ್ಲ, ಇವೆಲ್ಲವನ್ನೂ ನಾನು ಮೀರಿ ಇದ್ದೇನೆ. Everything that appears is not me, not mine, and I am far beyond these. ತೋರುವ ಇವು ಯಾವುವೂ ನಾನಲ್ಲ, ನನ್ನದಲ್ಲ, ಇವೆಲ್ಲವನ್ನೂ ನಾನು ಮೀರಿ ಇದ್ದೇನೆ. Everything that appears is not me, not mine, and I am far beyond these. ತೋರುವ ಇವು ಯಾವುವೂ ನಾನಲ್ಲ, ನನ್ನದಲ್ಲ, ಇವೆಲ್ಲವನ್ನೂ ನಾನು ಮೀರಿ ಇದ್ದೇನೆ. Everything that appears is not me, not mine, and I am far beyond these. ಈಗ ತೋರುವ ಇವು ಯಾವುವೂ ನಾನಲ್ಲವೆಂದಾದರೆ ನಾನು ಯಾರು, ನಾನು ಯಾರು, ನಾನು ಯಾರು? ತೋರುವ ಇವೆಲ್ಲವೂ ಅನಾತ್ಮವೆಂದಾದರೆ ನಾನು ಏನು,
ನಾನು ಏನು, ನಾನು ಏನು ಎಂಬ ಪ್ರಶ್ನೆ ಅಂತರಾಳದಿಂದ ಸ್ವಾಭಾವಿಕವಾಗಿ ಉದ್ಭವಿಸಲಿ. ಈ ಮೂಲಭೂತ ಪ್ರಶ್ನೆಗಳ ಉತ್ತರಕ್ಕಾಗಿ ಈಗ ಸದ್ಗುರು ರಮಣರ ಆತ್ಮವಿಚಾರವನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಮನನ ಮಾಡಿಕೊಳ್ಳುತ್ತಾ ಅನುಭವಿಸುತ್ತಾ ಸಾಧನೆಯಲ್ಲಿ ಮುಂದುವರಿಯಿರಿ. ನೌ ಇಫ್ ಆಲ್ ದಟ್ ಅಪಿಯರ್ಸ್ ಈಸ್ ನಾಟ್ ಮೀ, ದೆನ್ ಹೂ ಆಮ್ ಐ? ಹೂ ಆಮ್ ಐ? ಹೂ ಆಮ್ ಐ? If all that appears is anatma, then what am I? What am I? What am I? Let these fundamental questions arise naturally from within. In search of answers, now engage in the self-inquiry of Sadguru Sri Ramana Maharshi with devotion and sincerity. Contemplate and experience his teaching of self-inquiry deeply as you move on in your spiritual journey. ಒಂದು ಕಡೆಯಿಂದ ಎಲ್ಲವನ್ನೂ ಮೀರಿದ ನಾನು ಇದ್ದೇನೆ, ನಾನು ಇದ್ದೇನೆ, ನಾನು ಇದ್ದೇನೆ ಎಂಬ ಅಂತಃಸ್ಫುರಣೆಯಲ್ಲಿದ್ದು, ಇನ್ನೊಂದು ಕಡೆಯಿಂದ ಸದ್ಗುರು ರಮಣರ ಮಾರ್ಗದರ್ಶನವನ್ನು ಶ್ರದ್ಧೆಯಿಂದ ಅನುಸರಿಸುತ್ತಾ ಸಾಧನೆ ಮಾಡಿ. ಆನ್ ದಿ ಒನ್ ಹ್ಯಾಂಡ್, ಫೀಲ್ ದಟ್ ಬೀಯಿಂಗ್ ಬಿಯಾಂಡ್ ಎವ್ರಿಥಿಂಗ್, ಐ ಎಕ್ಸಿಸ್ಟ್ ಆಸ್ ಐ ಆಮ್. ಐ ಎಕ್ಸಿಸ್ಟ್ ಆಸ್ ಐ ಆಮ್. ಐ ಎಕ್ಸಿಸ್ಟ್ ಆಸ್ ಐ ಆಮ್. And on the other hand, reverentially follow Sadguru Ramana's instructions throughout the practice. ಒಂದು ಕಡೆಯಿಂದ ಎಲ್ಲವನ್ನೂ ಮೀರಿದ ನಾನು ಇದ್ದೇನೆ, ನಾನು ಇದ್ದೇನೆ, ನಾನು ಇದ್ದೇನೆ ಎಂಬ ಅಂತಃಸ್ಫುರಣೆಯಲ್ಲಿದ್ದು, ಇನ್ನೊಂದು ಕಡೆಯಿಂದ ಸದ್ಗುರು ರಮಣರ ಮಾರ್ಗದರ್ಶನವನ್ನು ಶ್ರದ್ಧೆಯಿಂದ ಅನುಸರಿಸುತ್ತಾ ಸಾಧನೆ ಮಾಡಿ. ಆನ್ ದಿ ಒನ್ ಹ್ಯಾಂಡ್, ಫೀಲ್ ದಟ್ ಬೀಯಿಂಗ್ ಬಿಯಾಂಡ್ ಎವ್ರಿಥಿಂಗ್, ಐ ಎಕ್ಸಿಸ್ಟ್ ಆಸ್ ಐ ಆಮ್. ಐ ಎಕ್ಸಿಸ್ಟ್ ಆಸ್ ಐ ಆಮ್. ಐ ಎಕ್ಸಿಸ್ಟ್ ಆಸ್ ಐ ಆಮ್. And on the other hand, reverentially follow Sadguru Ramana's instructions throughout the practice. अन्तर्यश्च बहिर्विभूततिमिरं ज्योतिर्मयं शाश्वतं स्थानं प्राप्य विराजति मताम् अज्ञानमुन्मूलयन् पश्यन् विश्वमपीदमुल्लसति यो विश्वस्य पारे परः तस्मै श्रीरमणाय लोकगुरवे शोकस्य हन्त्रे नमः शोकस्य हन्त्रे नमः शोकस्य हन्त्रे नमः ॐ शान्तिः शान्तिः शान्तिः. ಆತ್ಮಪರಿಶೋಧನೆ ನಿಜವಾದ ಧ್ಯಾನದ ಸರಿಯಾದ ಮಾರ್ಗವಾಗಿದೆ. ಧ್ಯಾನದ ವೇಳೆ ಹೊರಗಿನ ವಿಷಯಗಳ ಕಡೆಗೆ ಗಮನ ಕೊಡುವ ಬದಲು ಅರಿವಿನ ಗಮನವನ್ನು ಒಳಗೆ ತಿರುಗಿಸಿಕೊಂಡು ಧ್ಯಾನಿಸುವವನು ಯಾರು ಎಂದು ಪ್ರಶ್ನಿಸಬೇಕು. ಸೆಲ್ಫ್ ಇನ್ಕ್ವೈರಿ ಇಸ್ ದಿ ಕೀ ಟು ಟ್ರೂ ಮೆಡಿಟೇಷನ್. Instead of focusing on external objects, one must turn attention inward and ask, who is the meditator? ಈ ಸಾಧನೆಯು
ಯೋಚನೆಗಳಲ್ಲಿ ಅಥವಾ ಅನುಭವಗಳಲ್ಲಿ ಉತ್ತರಗಳನ್ನು ಹುಡುಕುವ ಪ್ರಕ್ರಿಯೆಯಲ್ಲ. ಬದಲಿಗೆ ಇದು ಯೋಚನೆ ಮತ್ತು ಅನುಭವಗಳ ತಿಳುವಳಿಕೆಯನ್ನು ಮೀರಿ ಮೂಲಭೂತವಾಗಿ ಇರುವ ಶುದ್ಧ ಚೈತನ್ಯವನ್ನು, ಶುದ್ಧ ಅರಿವನ್ನು ಗುರುತಿಸುವುದಾಗಿದೆ. ದಿ ಪ್ರೋಸೆಸ್ ಆಫ್ ದಿಸ್ ಮೆಡಿಟೇಷನ್ is not about finding answers in thoughts and experiences, but about recognizing the fundamental intelligence or awareness that exists beyond them. ಆತ್ಮಸ್ವರೂಪ ಹೊಸದಾಗಿ ಪಡೆಯುವ ಅಥವಾ ನಿರ್ಮಿಸುವ ವಸ್ತುವಲ್ಲ. ಅದು ಈಗಾಗಲೇ ಇರುವಂತದ್ದಾಗಿದ್ದು, ಶ್ರದ್ಧಾಪೂರ್ವಕ ಆತ್ಮಾವಲೋಕನದ ಮೂಲಕ ಅದನ್ನು ಅರಿಯಬೇಕು, ಅದನ್ನು ಗುರುತಿಸಬೇಕು ಅಷ್ಟೇ. ದಿ ನೇಚರ್ ಆಫ್ ದಿ ಸೆಲ್ಫ್ ಈಸ್ ನಾಟ್ ಸಮಥಿಂಗ್ ಟು ಬಿ ಗೇನ್ಡ್ ಆರ್ ಕ್ರಿಯೇಟೆಡ್. ಇಟ್ ಈಸ್ ಆಲ್ರೆಡಿ ಪ್ರೆಸೆಂಟ್, ಬಟ್ ಮಸ್ಟ್ ಬಿ ರಿಯಲೈಸ್ಡ್ ಥ್ರೂ ಡೈರೆಕ್ಟ್ ಇಂಟ್ರಸ್ಪೆಕ್ಷನ್. ನಿಜವಾದ ಆತ್ಮಸ್ವರೂಪವು ಇಂದ್ರಿಯಗಳು, ಮನಸ್ಸು ಮತ್ತು ಅಹಂಕಾರಕ್ಕಿಂತ ಮೇಲಿನದು. ಇಂದ್ರಿಯಗಳು ಹೊರಗಿನ ವಾಸ್ತವವನ್ನು ಕಂಡುಕೊಳ್ಳುತ್ತವೆ. ಮನಸ್ಸು ಅದನ್ನು ಅರ್ಥೈಸಿ ಆಲೋಚನೆಗಳನ್ನು ರೂಪಿಸುತ್ತದೆ. ಅಹಂಕಾರ ವೈಯಕ್ತಿಕ ಭಾವನೆಯನ್ನು ಮೂಡಿಸುತ್ತದೆ. ಏನೇ ಆಗಲಿ, ಆತ್ಮಸತ್ವವು ಇವು ಯಾವುವುಗಳಿಂದಲೂ ನಿರ್ಬಂಧಿಸಲ್ಪಟ್ಟಿಲ್ಲ, ಸಂಕುಚಿಸಲ್ಪಟ್ಟಿಲ್ಲ. ದಿ ರಿಯಲ್ ಸೆಲ್ಫ್ ಈಸ್ ಬಿಯಾಂಡ್ ದಿ ಸೆನ್ಸಸ್, ದಿ ಮೈಂಡ್ ಅಂಡ್ ದಿ ಈಗೋ. ದಿ ಸೆನ್ಸಸ್ ಪರ್ಸೀವ್ ಎಕ್ಸ್ಟರ್ನಲ್ ರಿಯಾಲಿಟಿ. ದಿ ಮೈಂಡ್ interprets and processes thoughts, and the ego creates a sense of individuality. However, the essence of the self is not confined to any of these. ಆತ್ಮವನ್ನು ಅರಿಯಲು, ಅಂದರೆ ನಿಮ್ಮನ್ನು ನೀವು ಅರಿಯಲು, ಇಂದ್ರಿಯ, ಮನಸ್ಸು ಮತ್ತು ಅಹಂಕಾರಗಳ ಮಿತಿಗಳನ್ನು ಮೀರಿ ಅನಿರ್ಬಂಧಿತವಾದ ಶುದ್ಧ ಅರಿವಿನ ಬೋಧನೆಯಲ್ಲಿ ಸದಾ ಇರುವಂತಾಗಬೇಕು. ಆತ್ಮನ ಈ ಸ್ಥಿತಿಯು ವೈಯಕ್ತಿಕ ಗುರುತಿನಿಂದ ಮುಕ್ತವಾಗಿದೆ ಮತ್ತು ಮನಸ್ಸಿನ ಮತ್ತು ಇಂದ್ರಿಯಗಳ ಎಲ್ಲಾ ವಿಚಾರಗಳನ್ನು ಮೀರಿ ಇದೆ. ಟು ರಿಯಲೈಸ್ ಯುವರ್ ಸೆಲ್ಫ್, ಯು ಮಸ್ಟ್ ಟ್ರಾನ್ಸೆಂಡ್ ದಿ ಲಿಮಿಟೇಷನ್ಸ್ ಆಫ್ ಸೆನ್ಸಸ್, mind and ego, and rest in pure unconditioned awareness. This state is free from personal identity and beyond all mental and sensory constructs. ಆತ್ಮನನ್ನು ಅರಿಯಲು ನಿಮ್ಮ ಅಸ್ತಿತ್ವದೊಳಗೆ ಇರುವೆನು ಎಂಬ ಅರಿವಿನೊಳಗೆ ವಿಲೀನಗೊಳ್ಳಲೇಬೇಕಾಗುತ್ತದೆ. ನಿಮ್ಮ ಇರುವಿಕೆಯ ಶುದ್ಧ ಸ್ವಭಾವ ಕಾಲಾತೀತವಾಗಿದೆ. ಅದು ಎಂದೆಂದೂ ಹುಟ್ಟುವಂಥದ್ದೂ ಅಲ್ಲ, ನಾಶವಾಗುವಂಥದ್ದೂ ಅಲ್ಲ, ಸದಾ ತಾನೇ ತಾನಾಗಿ ಇರುವಂಥದ್ದು. ಅದು ಬದಲಾವಣೆ ಅಥವಾ ಪರಿವರ್ತನೆಗಳಿಂದ ಸಂಪೂರ್ಣವಾಗಿ ಹೊರತಾಗಿದೆ. To truly know the self, you must merge with existence itself. The true nature of being is timeless. It was never born and will never die. It does not undergo change or modification. ಈ ಅರ್ಥದಲ್ಲಿ ಧ್ಯಾನವು ಬುದ್ಧಿಯ ಪ್ರಕ್ರಿಯೆಯಲ್ಲ, ಬದಲಿಗೆ ನಿಮ್ಮ ಶಾಶ್ವತವಾದ ಸ್ವಭಾವದ ಅರಿವಿನೊಳಗೆ ಸಂಪೂರ್ಣವಾಗಿ ಮುಳುಗಿ ಹೋಗುವುದೇ ಆಗಿದೆ. ನಿಮ್ಮ ಅಸ್ತಿತ್ವವನ್ನು ಅನಂತವಾದ ಪರಮಾಸ್ತಿತ್ವದೊಳಗೆ ಕರಗಿಸುವುದರಿಂದ
ನಿಮ್ಮ ಇರುವಿಕೆಯ ಸತ್ವವು ಪರಮಾಸ್ತಿತ್ವದಿಂದ ಬೇರೆಯಲ್ಲವೆಂಬ ಸತ್ಯವನ್ನು ಸಾಕ್ಷಾತ್ಕರಿಸಿಕೊಳ್ಳುವಿರಿ. ಮೆಡಿಟೇಷನ್ ಇನ್ ದಿಸ್ ಸೆನ್ಸ್ ಈಸ್ ನಾಟ್ ಎನ್ ಇಂಟೆಲೆಕ್ಚುಯಲ್ ಪ್ರೋಸೆಸ್ but a total immersion in the recognition of your eternal nature. By dissolving the personal self into the supreme infinite self, you realize that the essence of your existence is not separate from the supreme. ನಾನು ಯಾರು ಎಂಬ ಪ್ರಶ್ನೆ ಆತ್ಮ ಸಾಕ್ಷಾತ್ಕಾರದ ಮೂಲಭೂತ ಶೋಧನೆಯಾಗಿದೆ. ಇರುವ ಆತ್ಮಸ್ವರೂಪವು ಒಂದೇ ಆಗಿದ್ದು ಸಾಧಕ ಮತ್ತು ಸಾಧ್ಯ ಇವುಗಳ ಮಧ್ಯೆ ದ್ವಂದ್ವತೆ ಇಲ್ಲವೆಂಬ ವಾಸ್ತವಿಕತೆಯನ್ನು ಅರಿಯುವುದು ಬಹಳ ಮುಖ್ಯವಿದೆ. ದಿ ಕ್ವಶ್ಚನ್ ಹೂ ಆಮ್ ಐ ಇಸ್ ಎ ಫಂಡಮೆಂಟಲ್ ಇನ್ಕ್ವೈರಿ ಇನ್ ದಿ ಪಾತ್ ಆಫ್ ಸೆಲ್ಫ್ ರಿಯಲೈಸೇಷನ್. ಇಟ್ ಈಸ್ ಇಂಪಾರ್ಟೆಂಟ್ ಟು ರೆಕಗ್ನೈಸ್ that there is no duality between the seeker and the thought. There is only one self. ಅಂತಿಮ ಸತ್ಯದಿಂದ ತಾವು ಬೇರೆ ಎಂಬುದಾಗಿ ಕೆಲವರು ಊಹಿಸಿಕೊಂಡು ಅದನ್ನು ಒಂದು ಬಾಹ್ಯ ಗುರಿ ಎಂಬಂತೆ ಪರಿಗಣಿಸಿಕೊಂಡು ಅದನ್ನು ಪಡೆಯಬೇಕೆಂದು ಭಾವಿಸುವರು. ಆದರೂ ಸಹ ಆತ್ಮವು ಸದಾ ಇರುವಂಥದ್ದೇ ಆಗಿದ್ದು ಅದು ಹೋಗಿ ಸೇರುವ ವಸ್ತುವಲ್ಲ. ಅದರಿಂದ ಬೇರೆ ಎಂಬ ಭ್ರಮೆಯನ್ನು ಅರಿಯುವುದರಲ್ಲಿ ಅದರ ಸಾಕ್ಷಾತ್ಕಾರವಿದೆಯೇ ವಿನ ಅದನ್ನು ಹೊರಗೆಲ್ಲೂ ಹುಡುಕುವುದರಲ್ಲಿಲ್ಲ. Often individuals assume that they are separate from the ultimate reality and must attain it as if it were the external goal. However, the self is not something to be reached. It is what you already are. This realization comes not by searching outward, but by recognizing that separation is an illusion. ಆತ್ಮಸ್ವರೂಪವು ಎಲ್ಲ ಬದಲಾವಣೆಗಳನ್ನು ಮತ್ತು ವಿಭಾಗಗಳನ್ನು ಮೀರಿ ಇದೆ. ಅದು ಕಾಲದಿಂದ, ಅನುಭವಗಳಿಂದ ಅಥವಾ ದೈಹಿಕ ಸ್ಥಿತಿಗಳಿಂದ ಯಾವುದೇ ರೀತಿಯಿಂದಲೂ ಪ್ರಭಾವಿತವಾಗುವುದಿಲ್ಲ. ದಿ ಟ್ರೂ ಸೆಲ್ಫ್ ಈಸ್ ಬಿಯಾಂಡ್ ಆಲ್ ಚೇಂಜ್ ಅಂಡ್ ಡಿವಿಷನ್. ಇಟ್ ಈಸ್ ನಾಟ್ ಅಫೆಕ್ಟೆಡ್ ಬೈ ಟೈಮ್, ಎಕ್ಸ್ಪೀರಿಯನ್ಸಸ್ ಆರ್ ಬಾಡಿಲಿ ಎಕ್ಸಿಸ್ಟೆನ್ಸ್. ಹೊರಗಿನ ವಸ್ತುಗಳನ್ನು ತಿಳಿಯಲು ಬೆಳಕಿನ ಅವಶ್ಯಕತೆ ಇದ್ದಂತೆ ಸ್ವಯಂ ಪ್ರಕಾಶವೂ ಮತ್ತು ತನ್ನನ್ನು ತಾನೇ ಪ್ರಕಟಪಡಿಸಿಕೊಳ್ಳುವ ಸಾಮರ್ಥ್ಯವಿರುವ ಆತ್ಮಸ್ವರೂಪವನ್ನರಿಯಲು ಬೇರೆ ಯಾವುದೇ ಮಧ್ಯವರ್ತಿಯ ಅವಶ್ಯಕತೆ ಇರುವುದಿಲ್ಲ. ಹೊರಗಿನ ಯಾವುದೇ ಶಕ್ತಿ ಅಥವಾ ಅನುಭವ ಆತ್ಮನನ್ನು ವಿವರಿಸಲಾರದು. ಅದು ತನ್ನ ನೇರವಾದ ಅರಿವಿನಿಂದ ತನ್ನನ್ನು ತಾನೇ ಅರಿಯಬೇಕು. Unlike external objects which need a source of light to be seen, the self is self-luminous, meaning it requires nothing else to be known. It is self-revealing. No external authority or experience can define the self. It must recognize itself through direct awareness. ನಿಮಗೆ ಬೇರೆ ಯಾರೂ ಆತ್ಮಜ್ಞಾನವನ್ನು ಕೊಡಲಾರರು. ನೀವೇ ನಿಮ್ಮ ಸ್ವಂತ ಅರಿವಿನಿಂದ ನಿಮ್ಮನ್ನು ನೀವು ತಿಳಿಯಬೇಕು. ಇದಕ್ಕೆ ಪ್ರಜ್ಞೆಯ ಅರಿವಿನ ನಿಜವಾದ ಆತ್ಮ ಮತ್ತು ಅರಿವಿನೊಳಗೆ ತೇಲಾಡುವ ಆಲೋಚನೆಗಳು, ಭಾವನೆಗಳು, ಗ್ರಹಿಕೆಗಳು ಇವುಗಳ ಮಧ್ಯೆ ಇರುವ ವ್ಯತ್ಯಾಸಗಳ ವಿವೇಕ, ಅಥವಾ ಸಂಕ್ಷೇಪವಾಗಿ ಹೇಳುವುದಾದರೆ ಆತ್ಮಾನಾತ್ಮ ವಿವೇಕ ಮತ್ತು ನಿತ್ಯಾನಿತ್ಯ ವಿವೇಕ
ಅತ್ಯಂತ ನಿರ್ಣಾಯಕ ಹೆಜ್ಜೆಯಾಗಿದೆ. No one else can give you self-knowledge. It must be realized personally. A crucial step in this process is the discrimination between the true self, the pure consciousness that is aware, and all the objects that float in awareness, thoughts, emotions, and perceptions. ದೇಹ, ಮನಸ್ಸು ಮತ್ತು ಎಲ್ಲ ಅನುಭವಗಳು ತಿಳಿಯಲ್ಪಡುವ ಕ್ಷೇತ್ರಕ್ಕೆ ಸೇರಿವೆ. ಆದರೆ ಆತ್ಮವು ಇವೆಲ್ಲವನ್ನೂ ತನ್ನ ಅರಿವಿನಿಂದ ಬೆಳಗುವ ಸದ್ವಸ್ತುವಾಗಿದೆ. ಈ ಎರಡರ ಮಧ್ಯೆ ಇರುವ ವ್ಯತ್ಯಾಸವನ್ನು ಸ್ಪಷ್ಟವಾಗಿ ಅರಿತಾಗ ತೋರುವಿಕೆಗಳೊಡನೆ ಗುರುತಿಸಿಕೊಳ್ಳುವುದು ನಿಲ್ಲುತ್ತದೆ ಮತ್ತು ಶಾಶ್ವತವಾದ ಮತ್ತು ನಿಶ್ಚಲವಾದ ಅರಿವಿನಲ್ಲಿ ಸ್ಥಿರವಾಗಿ ಸ್ಥಾಪಿತವಾಗುವುದು ಸಾಧ್ಯವಾಗುತ್ತದೆ. ದಿ ಬಾಡಿ, ಮೈಂಡ್ and all experiences belong to the realm of the known, while the self is the illuminator of all these. By clearly distinguishing between the two, one stops identifying with the temporary appearances and remains established in the eternal, unchanging awareness. ನಿಮ್ಮನ್ನು ನೀವು ಅರಿಯುವುದು ನಿಮಗೆ ಅದೆಷ್ಟು ಮಹತ್ವದಿದೆ. ಆತ್ಮಜ್ಞಾನದ ನಿಜವಾದ ಅಗತ್ಯವನ್ನು ಸಾಧಕನಿಗೆ ಮನವರಿಕೆ ಮಾಡಿಸಿಕೊಡಲು ಈ ಪ್ರಶ್ನೆ ಬಹುಮುಖ್ಯವಾಗಿದೆ. ಅನೇಕರು ಬಾಹ್ಯ ಗುರಿಗಳಾದ ಸಂಪತ್ತು, ಸಂಬಂಧ ಮತ್ತು ಸ್ಥಾನಮಾನಗಳನ್ನು ಗಳಿಸಲು ಅವುಗಳ ಅನಿತ್ಯ ಮತ್ತು ಕ್ಷಣಿಕ ಸ್ವಭಾವಗಳನ್ನು ಸ್ವಲ್ಪವೂ ಪ್ರಶ್ನಿಸದೆ ಹಿಂಬಾಲಿಸುತ್ತಾರೆ. ಹೌ ಇಂಪಾರ್ಟೆಂಟ್ ಈಸ್ ಇಟ್ ಫಾರ್ ಯು ಟು ನೋ ಯುವರ್ ಸೆಲ್ಫ್? ದಿಸ್ ಕ್ವಶನ್ ಚಾಲೆಂಜಸ್ ದಿ ಸೀಕರ್ ಟು ಇವ್ಯಾಲ್ಯೂಯೇಟ್ ದಿ ಸಿಗ್ನಿಫಿಕೆನ್ಸ್ ಆಫ್ ಸೆಲ್ಫ್ ನಾಲೆಡ್ಜ್. ಮೆನಿ ಪರ್ಸೂ ಎಕ್ಸ್ಟರ್ನಲ್ ಗೋಲ್ಸ್ ಲೈಕ್ ವೆಲ್ತ್, ರಿಲೇಶನ್ಶಿಪ್ಸ್, ಸ್ಟೇಟಸ್ without ever questioning their impermanent and momentary nature. ಆದಾಗ್ಯೂ ಆತ್ಮಜ್ಞಾನವಿಲ್ಲದೆ ಈ ಎಲ್ಲ ಬಾಹ್ಯ ಆಸಕ್ತಿಗಳು, ಅನುಸರಣೆಗಳು ಅಪರಿಪೂರ್ಣವಾಗಿವೆ. ಏಕೆಂದರೆ ನಿಜವಾದ ಶಾಂತಿ ಮತ್ತು ಧನ್ಯತಾ ಭಾವ ನಿಮ್ಮ ನಿಜವಾದ ಸ್ವರೂಪವನ್ನು ಅರಿಯುವುದರಲ್ಲಿ ಮಾತ್ರವಿದೆ. ಇದರಿಂದ ಆತ್ಮಸಾಕ್ಷಾತ್ಕಾರ ಎಲ್ಲರ ಮೂಲಭೂತ ಅವಶ್ಯಕತೆಯಾಗಿದೆಯೇ ವಿನಾ ಲೋಲುಪತೆಯಾಗಿಲ್ಲ ಅಥವಾ ವೈಯಾರವಾಗಿಲ್ಲವೆಂಬ ವಾಸ್ತವಿಕತೆಯನ್ನು ಎಚ್ಚರಿಸುತ್ತದೆ. ಹವೆವರ್, ವಿತೌಟ್ ಸೆಲ್ಫ್ ನಾಲೆಡ್ಜ್, ಆಲ್ ಎಕ್ಸ್ಟರ್ನಲ್ ಪರ್ಸೂಟ್ಸ್ ರಿಮೈನ್ ಇನ್ಕಂಪ್ಲೀಟ್. ಟ್ರೂ ಪೀಸ್ ಅಂಡ್ ಫುಲ್ಫಿಲ್ಮೆಂಟ್ ಕಮ್ ಓನ್ಲಿ ಫ್ರಮ್ ನೋಯಿಂಗ್ ಒನ್ಸ್ ರಿಯಲ್ ಬೀಯಿಂಗ್. This serves as a reminder that realization of the self is not a luxury but a fundamental necessity. ಅನಿತ್ಯವನ್ನು ಅರಿತು ತಿರಸ್ಕರಿಸಿ ನಿತ್ಯವಾದುದನ್ನು ಅರಿಯಬೇಕು. ಅಸತ್ಯವಾದುದನ್ನು ಅರಿತು ಕಡೆಗಣಿಸಿ ಸತ್ಯವಾದುದನ್ನು ಅರಿಯಬೇಕು. ಇದು ಆತ್ಮಜ್ಞಾನದ ಜೀವಾಳ. ಇದಕ್ಕಾಗಿ ವಿವೇಕ ಅತ್ಯವಶ್ಯಕ. Know the real by rejecting the unreal. A key principle in self-enquiry is viveka or discernment, the ability to distinguish between what is real, eternal, unchanging, and what is unreal, temporary, fleeting. ದೇಹ, ಮನಸ್ಸು, ಭಾವನೆಗಳು ಮತ್ತು ಜಗತ್ತಿನ ಅನುಭವಗಳೆಲ್ಲವೂ ಕೇವಲ ತೋರಿಕೆಯ ಸತ್ಯಗಳಾಗಿದ್ದು ಸದಾ ಬದಲಾಗುತ್ತಿರುತ್ತವೆ ಮತ್ತು ಕೊನೆಯಲ್ಲಿ ನಾಶವಾಗುತ್ತವೆ. ಆದರೆ ಪರಿಶುದ್ಧ ಪ್ರಜ್ಞೆಯೇ ಆಗಿರುವ ಅಸ್ತಿತ್ವ ಒಂದೇ ಶಾಶ್ವತ ಮತ್ತು ನಿಶ್ಚಲ.
ಅಸತ್ಯವೂ ಅನಿತ್ಯವೂ ಆದವುಗಳೊಡನೆ ಗುರುತಿಸಿಕೊಂಡಿರುವುದನ್ನು ತಿರಸ್ಕರಿಸಿ ನಾನು ಇದ್ದೇನೆ ಎಂಬ ಬದಲಾಗದ ಆತ್ಮನ ಮೇಲೆ ಗಮನವನ್ನಿಡುವುದರಿಂದ ಪರಮಸತ್ಯ ಸ್ವರೂಪವಾದ ಪರಮಾಸ್ತಿತ್ವವನ್ನು ಅರಿತು ಅದೇ ಆಗಬಹುದಾಗಿದೆ. ದಿ ಬಾಡಿ, ಮೈಂಡ್, ಇಮೋಷನ್ಸ್ and worldly experiences all change and eventually pass away, making them unreal in the absolute sense. The real is that which remains constant and unaffected as pure awareness. By rejecting identification with the unreal and turning attention toward the unchanging self that I am, one comes to know and emerge with the eternal truth of supreme existence. ಆದುದರಿಂದ ನಾನಿರುವೆನು ಎಂಬ ಅರಿವಿನಲ್ಲೇ ಸದಾ ಇರಿ. ಇದರಲ್ಲಿ ನಾನು ಎಂಬುದೇ ಪ್ರಜ್ಞೆ, ಇರುವೆನು ಎಂಬುದೇ ಅಸ್ತಿತ್ವ. ನಾನಿರುವೆನು ಎಂಬ ಅರಿವಿನಲ್ಲಿ ಸ್ಥಿರವಾಗಿರಿ, ಅರಿವಿಗೆ ಅರಿವಾಗಿರಿ. Therefore, be aware of I am, wherein I is consciousness and am is existence or being. Be aware of I am and be aware of awareness. ಆದುದರಿಂದ ನಾನಿರುವೆನು ಎಂಬ ಅರಿವಿನಲ್ಲೇ ಸದಾ ಇರಿ. ಇದರಲ್ಲಿ ನಾನು ಎಂಬುದೇ ಪ್ರಜ್ಞೆ, ಇರುವೆನು ಎಂಬುದೇ ಅಸ್ತಿತ್ವ. ನಾನಿರುವೆನು ಎಂಬ ಅರಿವಿನಲ್ಲಿ ಸ್ಥಿರವಾಗಿರಿ, ಅರಿವಿಗೆ ಅರಿವಾಗಿರಿ. Therefore, be aware of I am, wherein I is consciousness and am is existence or being. Be aware of I am and be aware of awareness. ತೋರುವ ಎಲ್ಲವನ್ನೂ ಮೀರಿ ನಾನು ಇದ್ದೇನೆ. Transcending everything, I exist as I am. ನಾನು ಇದ್ದೇನೆ, I am. ನಾನು ಇದ್ದೇನೆ, I am. ತೋರುವ ಎಲ್ಲವನ್ನೂ ಮೀರಿ ನಾನು ಇದ್ದೇನೆ. Transcending everything, I exist as I am. ನಾನು ಇದ್ದೇನೆ, I am. ನಾನು ಇದ್ದೇನೆ, I am. ತೋರುವ ಎಲ್ಲವನ್ನೂ ಮೀರಿ ನಾನು ಇದ್ದೇನೆ. Transcending everything, I exist as I am. ನಾನು ಇದ್ದೇನೆ, I am. ನಾನು ಇದ್ದೇನೆ, I am.
ತೋರುವ ಎಲ್ಲವನ್ನೂ ಮೀರಿ ನಾನು ಇದ್ದೇನೆ. Transcending everything, I exist as I am. ನಾನು ಇದ್ದೇನೆ. I am. ನಾನು ಇದ್ದೇನೆ. I am. ತೋರುವ ಎಲ್ಲವನ್ನೂ ಮೀರಿ ನಾನು ಇದ್ದೇನೆ. Transcending everything, I exist as I am. ನಾನು ಇದ್ದೇನೆ. I am. ನಾನು ಇದ್ದೇನೆ. I am. Be happy, be blissful, be liberated, be liberated, be liberated. ಮಂಗಳವಾಗಲಿ, ಮಂಗಳವಾಗಲಿ, ಮಂಗಳವಾಗಲಿ. ಓಂ ಶಾಂತಿ ಶಾಂತಿ ಶಾಂತಿ. ಸ್ವಸ್ತಿ ಪ್ರಜಾಭ್ಯಾಂ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಮಹೀಷಾಃ ಸ್ಥಾವರಂ ಜಂಗಮಂ ಶುಭಮಸ್ತು ನಿತ್ಯಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೇ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೇ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ